ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ರಾಶಿ ಚಕ್ರದ ರಾಜ ಅಂತ ಅನಿಸಿಕೊಂಡ ಸಿಂಹರಾಶಿ ಅತಿಯಾದ ಗರ್ವ, ಶತ್ರುಗಳ ಕುತಂತ್ರ ಮತ್ತು ರಾಜಯೋಗಕ್ಕಾಗಿ ಅದ್ಭುತ ಪರಿಹಾರಗಳು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ರಾಶಿ ಚಕ್ರದ ಅತ್ಯಂತ ತೇಜಸ್ವಿ ಮತ್ತು ಪ್ರಭಾವಶಾಲಿ ರಾಶಿಯಾದ ಸಿಂಹ ರಾಶಿಯ ಬಗ್ಗೆ ಚರ್ಚಿಸೋಣ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಗ್ರಹಗಳ ರಾಜನಾದ ಸೂರ್ಯದೇವ. ಸಿಂಹ ರಾಶಿಯವರು ಎಂದರೆ ಕಾಡಿನ ರಾಜ ಸಿಂಹದಂತೆ. ಇವರು ಹೋದ ಕಡೆಯಲ್ಲೆಲ್ಲ ತಮ್ಮದೇ ಆದ ಛಾಪನ್ನು ಮೂಡಿಸ್ತಾರೆ. ಆದರೆ ರಾಜನಿಗೆ ಶತ್ರುಗಳು ಕೂಡ ಹೆಚ್ಚು ಅಲ್ವಾ. ಇವರ ಪ್ರಗತಿಯನ್ನು ತಡೆಯೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರ ಜೀವನದ ಗುಟ್ಟು ಮತ್ತು ಪರಿಹಾರಗಳು ಏನು ಎಂಬುದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಸಿಂಹ ರಾಶಿಯವರ ವ್ಯಕ್ತಿತ್ವ ಎಂಥದ್ದು, ನಾಯಕತ್ವದ ಗುಣ ಏನು? ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಒಂದು ಗುಣವನ್ನು ಮೈಗೂಡಿಸಿಕೊಂಡಿರ್ತಾರೆ. ಇವರು ಧೈರ್ಯಶಾಲಿಗಳು. ಇವರು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ಎಂತಹ ಕಠಿಣ ಪರಿಸ್ಥಿತಿಯನ್ನು ಕೂಡ ಎದುರಿಸುವ ಒಂದು ಶಕ್ತಿ ಇವರಿಗಿರುತ್ತೆ. ಇವರು ಉದಾರ ಗುಣ. ಇವರು ರಾಜನಂತೆ ವಿಶಾಲ ಮನೋಭಾವವನ್ನು ಹೊಂದಿರುವವರು. ಯಾರಾದರೂ ಸಹಾಯ ಕೇಳಿ ಬಂದರೆ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ತಮ್ಮ ಕೈಲಾದ ಸಹಾಯವನ್ನು ಇವರು ಮಾಡ್ತಾರೆ. ಇವರು ಗೌರವ ಪ್ರಿಯರು. ಇವರಿಗೆ ತಮ್ಮ ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದು ಎಲ್ಲಕ್ಕಿಂತ ಹೆಚ್ಚು. ಯಾರಾದರೂ ಇವರ ಅಹಂಗೆ, ಈಗೋಗೆ ಏನಾದರೂ ಧಕ್ಕೆ ತಂದರೆ ಅದನ್ನು ಇವರು ಸಹಿಸ್ಕೊಳ್ಳೋದಿಲ್ಲ. ಸಿಂಹರಾಶಿಯವರು ಮಾಡುವ ಆ ಒಂದು ದೊಡ್ಡ ತಪ್ಪು ಏನು? ಸಿಂಹರಾಶಿಯವರು ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಲು ಮುಖ್ಯ ಕಾರಣ ಅಂದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಯಾರಾದರೂ ಏನಾದರೂ ಹೊಗಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಮಾರಿ ಹೋಗಿಬಿಡೋದು. ಇವರನ್ನು ಯಾರಾದರೂ ಹೊಗಳಿದ್ರೆ ಸಾಕು, ಇವರು ಅವರಿಗೆ ಏನು ಬೇಕಾದರೂ ಮಾಡ್ತಾರೆ. ಇದನ್ನೇ ಶತ್ರುಗಳು ಅವರ ಬಂಡವಾಳ ಮಾಡಿಕೊಳ್ತಾರೆ. ಇವರಿಗೆ ಕೋಪ ಬೇಗ ಬರುತ್ತೆ. ಆ ಸಮಯದಲ್ಲಿ ಆಡಿದ ಮಾತುಗಳು ಇವರ ಹಿತೈಷಿಗಳನ್ನೇ ಇವರಿಂದ ದೂರ ಮಾಡಬಹುದು. ಇವರಿಗೆ ಶತ್ರುಬಾಧೆ ಅನ್ನೋದು ಜಾಸ್ತಿ. ರಾಜನಿಗೆ ಇರುವಂತೆ ಇವರಿಗೂ ಕೂಡ ಗುಪ್ತ ಶತ್ರುಗಳಿರ್ತಾರೆ. ಇವರು ಎದುರು ಒಳ್ಳೆಯವ್ರ ಥರ ಕಾಣಿಸ್ತಾರೆ, ನಟಿಸ್ತಾರೆ. ಬೆನ್ನ ಹಿಂದೆ ಗುಂಡಿ ತೋಡುವವರ ಬಗ್ಗೆ ಎಚ್ಚರ ಆಗಿರಬೇಕು. ಇವ್ರಿಗೆ ನರದೃಷ್ಟಿ ಜಾಸ್ತಿ. ಇವರಿಗೆ ನರದೃಷ್ಟಿ ಮತ್ತು ರಾಜಯೋಗಕ್ಕೆ ಅಡೆತಡೆ ತಂದ ಸೂರ್ಯನ ರಾಶಿ ಆಗಿರೋದ್ರಿಂದ ಇವರು ಯಾವಾಗಲೂ ಲೈಮ್ ಲೈಟಲ್ಲೇ ಇರ್ತಾರೆ. ಇವರು ಸ್ವಲ್ಪ ಚೆನ್ನಾಗಿ ಬದುಕಿದ್ರು ಜನರ ಕಣ್ಣು, ನರದೃಷ್ಟಿ ಏನಿದೆ ಇವ್ರ ಮೇಲೆ ಅತಿ ಬೇಗನೆ ಬಿದ್ದುಬಿಡುತ್ತೆ. ಇದರಿಂದಾಗಿ ಇವರ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರು, ಅನಾವಶ್ಯಕ ಖರ್ಚುಗಳು ಮತ್ತು ಕುಟುಂಬದಲ್ಲಿ ಕಲಹಗಳು ಅನ್ನೋದು ಉಂಟಾಗಬಹುದು. ಜೀವನದ ಕಠಿಣ ಕಾಲಘಟ್ಟ. ಇವ್ರ ಜೀವನದಲ್ಲಿ ಈ ದೆಸೆಗಳು ಬಂದಾಗ ಇವರಿಗೆ ಕಷ್ಟಗಳು ಅನ್ನೋದು ಬರುತ್ತೆ. ಸಿಂಹರಾಶಿಯವರಿಗೆ ಈ ಕೆಳಗಿನ ದೆಸೆಗಳು ಸವಾಲಾಗಬಹುದು. ಶನಿ ದೆಸೆ. ಶನಿ ಮತ್ತು ಸೂರ್ಯ ಶತ್ರುಗಳು. ಆದ್ದರಿಂದ ಶನಿ ದೆಸೆಯಲ್ಲಿ ಇವರು ಅತಿ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ. ಶುಕ್ರ ದೆಸೆ. ಅತಿಯಾದ ಐಷಾರಾಮಿ ಜೀವನದ ವ್ಯಾಮೋಹದಿಂದ ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ರಾಹು ದೆಸೆ. ತಪ್ಪು ದಾರಿಗೆ ಎಳೆಯುವ ಫ್ರೆಂಡ್ಸ್ ಸಿಗ್ಬೋದು. ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಸಿಂಹರಾಶಿಯವರಿಗೆ ರಾಜಯೋಗ ತರುವ ಪರಿಹಾರಗಳು ಏನೇನು? ಸ್ಪೆಷಲ್ ರೆಮಿಡೀಸ್ ಏನೇನು ಮಾಡ್ಬೋದು? ಸೂರ್ಯನಾರಾಯಣನ ಆರಾಧನೆ. ಅಧಿಪತಿಯ ಶಾಂತಿಗಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಸೂರ್ಯನೇ ಶಕ್ತಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಆದಿತ್ಯ ಹೃದಯಂ ಸ್ತೋತ್ರ ಪಠಿಸೋದು ಇವರ ಜೀವನದಲ್ಲಿ ರಾಜಯೋಗವನ್ನು ತಂದುಕೊಡುತ್ತೆ. ಇದು ಶತ್ರುಬಾಧೆಯನ್ನು ಸುಟ್ಟು ಹಾಕುತ್ತೆ. ಇನ್ನು ತಾಮ್ರದ ಪರಿಹಾರ ಮಾಡ್ಬೋದು. ನಿಮ್ಮ ಬಲಗೈಗೆ ತಾಮ್ರದ ಕಡಗ, ಕಾಪರ್ ರಿಂಗ್ ಬ್ರಾಸ್ಲೆಟ್ ಧರಿಸೋದು ಅತ್ಯಂತ ಶುಭವಾಗಿರುತ್ತೆ. ಇದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೊಡೆದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ.
ಭಾನುವಾರದಂದು ಕೆಂಪು ಬಣ್ಣದ ಹಣ್ಣುಗಳು ಅಥವಾ ಬೆಲ್ಲವನ್ನು ದಾನ ಮಾಡಿ. ಹಿರಿಯರ ಆಶೀರ್ವಾದ, ತಂದೆ ಅಥವಾ ತಂದೆಯ ಒಂದು ಸಮಾನಾದವರ ಒಂದು ಆಶೀರ್ವಾದವನ್ನು ಪಡೆದು ಅವರನ್ನು ನೀವು ಗೌರವಿಸಿ. ಸೂರ್ಯನು ಪಿತೃಕಾರಕ, ಆದ್ದರಿಂದ ತಂದೆಯ ಜೊತೆಗಿನ ಸಂಬಂಧ ಚೆನ್ನಾಗಿತ್ತು ಅಂದರೆ ನಿಮ್ಮ ಅದೃಷ್ಟ ತಾನಾಗೇ ಒಲ್ದು ಬರುತ್ತೆ. ಇನ್ನು ಅದೃಷ್ಟದ ಅಂಶಗಳು, ನೀವು ಅದೃಷ್ಟದ ದಿನ ಯಾವುದು? ಭಾನುವಾರ, ಮಂಗಳವಾರ ಮತ್ತು ಬುಧವಾರ. ಅದೃಷ್ಟದ ಬಣ್ಣ ಕೇಸರಿ, ಆರೆಂಜ್, ಕೆಂಪು ಮತ್ತು ಗೋಲ್ಡ್ ಕಲರ್. ಅದೃಷ್ಟದ ರತ್ನ ಇನ್ನು ಮಾಣಿಕ್ಯ, ರುಬಿ ಅಂತಾರೆ, ರುಬಿ ಮಾಣಿಕ್ಯ. ಇನ್ನು ವೃತ್ತಿ ಮತ್ತು ಜೀವನ, ಈ ಸಿಂಹರಾಶಿಯವರು ರಾಜಕೀಯ, ಆಡಳಿತಾತ್ಮಕ, IAS, KS, ಮ್ಯಾನೇಜ್ಮೆಂಟ್ ಅಥವಾ ಸ್ವಂತ ಉದ್ಯಮದಲ್ಲಿ ಯಶಸ್ವಿಯನ್ನು ಕಾಣ್ತಾರೆ. ಇವರು ಯಾರೇ ಆದರೂ ಅಡಿಯಾಳಾಗಿ ಕೆಲಸ ಮಾಡೋದಕ್ಕೆ ಕಷ್ಟ. ಸ್ವತಂತ್ರವಾಗಿ ಕೆಲಸ ಮಾಡೋದೇ ಇವರ ಗೆಲುವಿನ ಒಂದು ಗುಟ್ಟಾಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಸಿಂಹರಾಶಿಯವರೇ, ನೀವು ಹುಟ್ಟುತ್ತಲೇ ಗೆಲ್ಲುವ ಗುಣವನ್ನು ಹೊಂದಿರುವವರು. ಹೊಗಳಿಕೆಗೆ ಮಾರು ಹೋಗದೆ, ಮರಳಾಗದೆ ನಿಮ್ಮ ವಿವೇಚನೆಯನ್ನು ಬಳಸಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. ಸೂರ್ಯನಂತೆ ಬೆಳಗುವ ಶಕ್ತಿ ನಿಮ್ಮಲ್ಲಿದೆ. ಕೇವಲ ಶಿಸ್ತು ಮತ್ತು ಭಕ್ತಿಯಿಂದ ನಿಮ್ಮ ಗುರಿಯನ್ನು ಸಾಧಿಸಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಸಿಂಹರಾಶಿಯವರೇ, ನಿಮ್ಮ ಸೂರ್ಯ ದೋಷ ನಿವಾರಣೆಗೆ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಂತ ನೀವೇನಾದರೂ ತಿಳಿಬೇಕಂದ್ರೆ ಕಮೆಂಟಲ್ಲಿ ಹೇಳಿ, ನಾನು ಆದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.